ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇರುವಂತದ್ದು. ಜೂನ್ 18ರ ಬಳಿಕ ಸಿಎಂ ಡಿಕೆ ಸಂಪುಟ ವಿಸ್ತರಣೆ. ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆಲ್ಲ ಮಂತ್ರಿಗಿರಿ ಬೆಲ್ಲ. ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆ ಶಾಕ್, ಯಾರಿಗೆ ಲಕ್ ಅನ್ನುವಂತಹ ಪ್ರಶ್ನೆ. ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಲಿಸ್ಟ್ ಲಭ್ಯವಾಗಿದೆ. ಜೂನ್ 18ರ ಬಳಿಕ ಸಿಎಂ ಡಿಕೆ ಸಂಪುಟ ವಿಸ್ತರಣೆಯಾಗುತ್ತೆ. ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆಲ್ಲ ಮಂತ್ರಿಗಿರಿಯ ಬೆಲ್ಲ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ. ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆ ಶಾಕ್ ಕಾದಿದೆ, ಯಾರಿಗೆ ಲಕ್ ಒಲಿಯಲಿದೆ, ಈ ಬಗ್ಗೆ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಲಿಸ್ಟ್ ಇರುವಂತದ್ದು. ಜೂನ್ 18ರ ನಂತರ ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯಾಗುತ್ತೆ. ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆಲ್ಲ ಮಂತ್ರಿಗಿರಿಯ ಬೆಲ್ಲ ಸಿಗುತ್ತೆ ಅನ್ನುವಂಥದ್ದು. ಇದೀಗ ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆ ಶಾಕ್ ಕಾದಿದೆ, ಯಾರಿಗೆ ಲಕ್ ಒಲಿಯುತ್ತೆ ಅನ್ನುವಂಥದ್ದು ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಲಿಸ್ಟ್ ಇರುವಂತದ್ದು. ಯಾರೆಲ್ಲ ಸಚಿವರಾಗ್ತಾರೆ, ಶಾಸಕರು ಇರುವಂತವರು. ಇದೀಗ ಜೂನ್ 18ರ ಬಳಿಕ ಮತ್ತೆ ಸಂಪುಟ ವಿಸ್ತರಣೆಯಾಗುತ್ತೆ. ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆಲ್ಲ ಮಂತ್ರಿಗಿರಿಯ ಬೆಲ್ಲ ಸಿಗುತ್ತೆ ಅನ್ನುವಂಥದ್ದು. ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆ ಶಾಕ್ ಕಾದಿದೆ, ಯಾರಿಗೆ ಲಕ್ ಒಲಿಯುತ್ತೆ ಅಂತ ಈ ಬಗ್ಗೆ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಲಿಸ್ಟ್ ಬಂದಿರುವಂತದ್ದು. ಇದೇ ಜೂನ್ 18ರ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆಲ್ಲ ಮಂತ್ರಿಗಿರಿ ಸಿಗುತ್ತೆ, ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆ ಶಾಕ್ ಕಾದಿದೆ, ಯಾರಿಗೆ ಲಕ್ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ. ಈ ಕುರಿತಾಗಿ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಲಿಸ್ಟ್ ಬಂದಿದೆ. ಈ ಎಲ್ಲ ಸಚಿವರು, ಈ ಎಲ್ಲ ಶಾಸಕರು ಸಚಿವರಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಲಿಸ್ಟ್ ಈಗ ಸಿಕ್ಕಿರುವಂತದ್ದು. ಎಕ್ಸ್ಕ್ಲೂಸಿವ್ ಸ್ಟೋರಿ. ಆಲ್ರೆಡಿ ರಾಜ್ಯದ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರದಲ್ಲಿದ್ದಾರೆ. ಅವತ್ತು ಕೂಡ 14 ಜನ ಇದ್ರು. ಈಗ ಮತ್ತಷ್ಟು ಸಂಪುಟ ವಿಸ್ತರಣೆ ಆಗ್ತಾ ಇರುವಂತದ್ದು. 18ರ ಬಳಿಕ ಒಂದು ಪರಿಷತ್ ಚುನಾವಣೆ ಜೊತೆಗೆ ರಾಜ್ಯಸಭಾ ಚುನಾವಣೆ, ಈ ಎಲ್ಲ ಚುನಾವಣೆಯ ಬಳಿಕ ಜೂನ್ 18ರ ನಂತರ ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಆಗ್ತಾ ಇರುವಂತದ್ದು. ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆಲ್ಲ ಸಿಗುತ್ತೆ ಮಂತ್ರಿಗಿರಿಯ ಸ್ಥಾನ ಅನ್ನುವಂಥದ್ದು. ಜೂನ್ 18ರ ಬಳಿಕವೇ ಬಂಡೆ ಸರ್ಕಾರದ ಸಂಪುಟ ವಿಸ್ತರಣೆಯಾಗುತ್ತೆ. ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆಲ್ಲ ಸಿಗಲಿದೆ ಅವಕಾಶ ಗೊತ್ತಾ? ಜೂನ್ 18ರಂದು ರಾಜ್ಯಸಭೆ ಹಾಗೆ ಪರಿಷತ್ ಚುನಾವಣೆ ನಿಗದಿಯಾಗಿದೆ. ಈ ಚುನಾವಣೆ ಬಳಿಕವೇ ಡಿಕೆ ಸಂಪುಟ ವಿಸ್ತರಣೆಯಾಗುವುದು ಗ್ಯಾರಂಟಿ, ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಡಿಕೆ ಸಂಪುಟ ಸೇರೋದಕ್ಕೆ ಹಿರಿಯ ಶಾಸಕರಿಗೆ ಭರ್ಜರಿ ಲಾಬಿ. ಹೊಸ ಮುಖಗಳಿಗೆ ಅವಕಾಶ ನೀಡಲು ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿಕೊಂಡಿದ್ದಾರಾ? ಮೊದಲ ಹಂತದಲ್ಲಿ ಸಿದ್ದರಾಮಯ್ಯ ಬಣವೇ ಮೇಲುಗೈ ಸಾಧಿಸಿದ್ದವು. ಎರಡನೇ ಹಂತದಲ್ಲಿ ತಮ್ಮವರಿಗೆ ನ್ಯಾಯ ಕೊಡಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿಕೊಂಡಿದ್ದಾರಾ? ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆ ಶಾಕ್ ಕಾದಿದೆ, ಯಾರಿಗೆ ಲಕ್ ಒಲಿಯುತ್ತೆ, ಈ ಬಗ್ಗೆ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಲಿಸ್ಟ್ ಇದೆ. ಜೂನ್ 18ರ ಬಳಿಕವೇ ಬಂಡೆ ಸರ್ಕಾರದ ಸಂಪುಟ ವಿಸ್ತರಣೆಯಾಗುವಂತದ್ದು. ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆಲ್ಲ ಸಿಗಲಿದೆ ಅವಕಾಶ ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ. ಜೂನ್ 18ರಂದು ರಾಜ್ಯಸಭೆ ಹಾಗೆ ಪರಿಷತ್ ಚುನಾವಣೆ ನಿಗದಿಯಾಗಿದೆ. ಈ ಒಂದು ಚುನಾವಣೆಯ ಬಳಿಕ ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯಾಗುವುದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದ್ದು, ಡಿಕೆ ಸಂಪುಟವನ್ನ ಸೇರೋದಕ್ಕೆ ಹಿರಿಯ ಶಾಸಕರು ಕೂಡ ಭರ್ಜರಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಹೊಸ ಮುಖಗಳಿಗೆ ಅವಕಾಶ ನೀಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ. ಮೊದಲ ಹಂತದಲ್ಲಿ ಸಿದ್ದರಾಮಯ್ಯ ಅವರ ಬಣ ಮೇಲುಗೈಯನ್ನ ಸಾಧಿಸಿತ್ತು. ಈಗ ಎರಡನೇ ಹಂತದಲ್ಲಿ ತಮ್ಮವರಿಗಾಗಿ ನ್ಯಾಯ ಕೊಡಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರಾ ಅಂತ. ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆ ಶಾಕ್ ಕಾದಿದೆ, ಯಾರಿಗೆ ಲಕ್ ಇದೆ ಅನ್ನುವಂಥದ್ದು ಇದೀಗ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಲಿಸ್ಟ್ ಇದೆ. ಜೂನ್ 18ರ ಬಳಿಕವೇ
ಬಂಡೆ ಸರ್ಕಾರದ ಸಂಪುಟ ವಿಸ್ತರಣೆಯಾಗ್ತಾ ಇರುವಂತದ್ದು. ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅನ್ನುವಂತ ಪ್ರಶ್ನೆ ಇದೆ. ಹಾಗಿದ್ರೆ ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ, ಸಂಭಾವ್ಯ ಪಟ್ಟಿ ಹೇಗಿದೆ ಅಂತ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಜೊತೆಗೆ ಎನ್.ಎ. ಹ್ಯಾರಿಸ್ ಅವರಿದ್ದಾರೆ, ಗವಿಯಪ್ಪ ಅವರಿದ್ದಾರೆ, ಜೊತೆಗೆ ಆರ್.ಬಿ. ಪಾಟೀಲ್, ಮಾಗಡಿ ಶಾಸಕರಾಗಿರುವಂತಹ ಬಾಲಕೃಷ್ಣ, ಜೊತೆಗೆ ಟಿ.ಬಿ. ಜಯಚಂದ್ರ ಅವರಿದ್ದಾರೆ. ಅದಾದ ನಂತರ ಷಡಕ್ಷರಿ ಅವರಿದ್ದಾರೆ, ಗುಬ್ಬಿ ಶ್ರೀನಿವಾಸ್ ಅವರಿದ್ದಾರೆ, ಅಶೋಕ್ ಪಟ್ಟಾಣ್ ಅವರು ಕೂಡ ಇರುವಂತದ್ದು, ತನ್ವೀರ್ ಸೇಠ್, ಹಾಗೆ ನರೇಂದ್ರ ಸ್ವಾಮಿ, ಜೊತೆಗೆ ಬೇಳೂರು ಗೋಪಾಲಕೃಷ್ಣ, ಈ ಎಲ್ಲ ಶಾಸಕರು, ರಘುಮೂರ್ತಿ, ಪೊನ್ನಣ್ಣ, ಜೊತೆಗೆ ಶಿವಲಿಂಗೇಗೌಡರು, ಇವ್ರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಎರಡನೇ ಲಿಸ್ಟ್ ನಲ್ಲಿ ಸಲೀಂ ಅಹಮದ್, ಹಾಗೆ ನಾರಾಯಣ್ ಸ್ವಾಮಿ, ಜೊತೆಗೆ ಅಜಯ್ ಸಿಂಗ್, ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೂಡ ಇದೆ, ಹಾಗೆ ಕೆ.ಎನ್. ರಾಜಣ್ಣ ಅವರ ಹೆಸರು, ಲಕ್ಷ್ಮಣ್ ಸವದಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಎರಡನೇ ಲಿಸ್ಟ್ ನಲ್ಲಿ ಇವರೆಲ್ಲ ಒಂದಷ್ಟು ಮಂತ್ರಿಗಿರಿ ಆಗುವ ಸಾಧ್ಯತೆ ಇದೆ, ಸಂಭಾವ್ಯ ಪಟ್ಟಿ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ಶಾಸಕರಿಗೆ ಒಂದು ಸಚಿವ ಸ್ಥಾನ ಸಿಗಬಹುದು. ಎರಡನೇ ಪಟ್ಟಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಲ್ವಾ, ಆ ಒಂದು ವಿಸ್ತರಣೆಯಲ್ಲಿ ಈ ಎಲ್ಲ ಶಾಸಕರಿಗೆ ಒಂದು ಸಚಿವ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ಶಾಸಕರು ಕೂಡ, ಹಿರಿಯ ಶಾಸಕರು ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಬೇಕು, ಅವರು ಹೇಗೆ ಆಡಳಿತವನ್ನ ನಡೆಸ್ತಾರೆ ಅನ್ನೋದನ್ನ ನೋಡಬೇಕು ಅನ್ನುವಂಥದ್ದು ಅವರಲ್ಲಿ ಇರುವಂಥದ್ದು ಒಂದು ಪ್ಲಾನ್ ಆಗಿರುವಂಥದ್ದು. ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ಬಳಗದಲ್ಲಿ ಏನು ಗುರುತಿಸ್ಕೊಂಡಿದ್ದಾರಲ್ಲ, ಅವರಿಗೆಲ್ಲ ಒಂದು ಜವಾಬ್ದಾರಿಯುತ ಸ್ಥಾನಗಳನ್ನ ನೀಡೋದ್ರಲ್ಲಿ ಅವರು ಮೇಲ್ಗೈ ಸಾಧಿಸಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಸರದಿ ಇರುವಂತದ್ದು ಏನ್ ಮಾಡ್ತಾರೆ, ಎರಡನೇ ಲಿಸ್ಟ್ ನಲ್ಲಿ ಅವರಿಗೆ ನ್ಯಾಯ ಕೊಡಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಯಾರಿಗೆ ಶಾಕ್ ಕಾದಿದೆ, ಯಾರಿಗೆ ಲಕ್ ಒಲಿಯುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಇರುವಂತದ್ದು. ಜೂನ್ 18ರ ಬಳಿಕ ಈ ಒಂದು ಎರಡನೇ ಲಿಸ್ಟ್ ರೆಡಿ ಆಗುತ್ತೆ. ಜೂನ್ 18ರ ಬಳಿಕವೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯಾಗ್ತಾ ಇರುವಂತದ್ದು.